ಸ್ಟಫಿಂಗ್ಗೆ ಪನ್ನೀರ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬ್ಯಾಡ್ ಬಾಯ್ ಅಲ್ಲ. ಇಷ್ಟು ಹತ್ತಿರದಿಂದ ತೋರಿಸ್ಬೇಡಪ್ಪ. मैं एक्चुअली बच्चों के साथ बहुत खेलता हूँ, मस्ती ज़्यादा करता हूँ. ಆಮೇಲೆ ನಮ್ಮ ಬಿಸ್ನೆಸ್ ಏನಾದರೂ ಚೆನ್ನಾಗಿ ಓಡ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕೇಳ್ತಿಲ್ಲ, ಹಿಂಗೆ ಕೇಳ್ತಾ ಇದ್ದಾರೆ, ಹಿಂಗೆ. ಹಾಯ್, ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಸೊ ಇವತ್ತು ನವೆಂಬರ್ 13ನೇ ತಾರೀಕು ಬೆಳಗ್ಗೆ 6:30 ಆಗ್ತಾ ಇದೆ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಯಜಮಾನರು ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಕಿಚನಲ್ಲಿ ಟಿಫಿನ್ ರೆಡಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ಬ್ಲಾಗಲ್ಲಿ ನೀವು ನೋಡ್ದಂಗೆ ಮಕ್ಕಳಿಗೆ ಪನ್ನೀರ್ ಪರಾಟ ತಿನ್ನಬೇಕು ಅಂತ ಆಸೆ ಆಗಿತ್ತು. ಸೊ ಅದರಿಂದ ಇವತ್ತು ಪನ್ನೀರ್ ಪರಾಟ ಮಾಡ್ತಿದ್ದೀನಿ. ಪನ್ನೀರ್ ಪರಾಟ ಮಾಡೋದಕ್ಕೆ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡ್ಬೋದು, ಪನ್ನೀರ್ ಪರಾಟ ಮಾಡೋದಕ್ಕೆ ಪನ್ನೀರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಟಫಿಂಗ್ಗೆ ಪನ್ನೀರ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಈ ಪನ್ನೀರ್ ಬಂದುಬಿಟ್ಟು ಹೋಮ್ ಮೇಡು. ನಿನ್ನೆನೇ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಇದರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡದಾದ ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಉಪ್ಪು, ಖಾರ, ಗರಂ ಮಸಾಲ, ಸ್ವಲ್ಪ ಜೀರಿಗೆ, ಅಷ್ಟನ್ನು ಹಾಕಿದ್ದೀನಿ. ಇವಾಗ ಬೇಗ ಪರಾಟ ಮಾಡಿಬಿಡೋಣ. ಗೀ ತೊಗೊಂಡಿದ್ದೀನಿ, ಇದನ್ನು ಸಹ ಒಮ್ಮೆಲೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋಣ. गुड मॉर्निंग. गुड मॉर्निंग. पापा कहाँ है? वॉशरूम में साफ. वेरी गुड मॉर्निंग. Hey, good morning. ಹೇಗಿದ್ದೀರಾ guys? How are you? All good? ऑल गुड. बच्चों की तैयारी हो रही है. तैयारी करो. मैं पराठा बना रही हूँ. ठीक है, करो. ಬೇಗ ಪರಾಟ ಮಾಡಿಬಿಡೋಣ ಫ್ರೆಂಡ್ಸ್. ಲೇಟ್ ಆದರೆ ಅಷ್ಟೇ, ಬಸ್ ಹೋಗ್ಬಿಡುತ್ತೆ. ಇಷ್ಟು ಹತ್ತಿರದಿಂದ ತೋರಿಸ್ಬೇಡಪ್ಪ ನನ್ನ ಮುಖನ. ಚೆನ್ನಾಗಿದೆಯಾ? ಟೇಸ್ಟಿಯಾಗಿದೆಯಾ? ಬೇಟ ಮಿರ್ಚಿ ನಿಕಾಲ್ದು. ಟೀಕೆ, ಸಾರಿ. ಇನ್ನೇನು ಒಂದು 5 ನಿಮಿಷಕ್ಕೆ ಬಸ್ ಬಂದುಬಿಡುತ್ತೆ. ನನ್ನ ಮಗನಿಗೆ ಪನ್ನೀರ್ ಪರಾಟ ಅಂದರೆ ತುಂಬ ಇಷ್ಟ. ಒಂದು ಕಾಮೆಂಟ್ ಬಂದಿತ್ತು, ಬ್ಯಾಡ್ ಬಾಯ್ ಅಂತ ಹೇಳಿಬಿಟ್ಟು ಇವನಿಗೆ, ಚಿಕ್ಕವನಿಗೆ. ನಾನು ಓದಿ ಇವನಿಗೆ ಹೇಳಿದೆ, ಈ ಥರ ಕಾಮೆಂಟ್ ಬಂದಿದೆ ಕಣೋ ನಿನಗೋಸ್ಕರ ಅಂತ ಹೇಳಿದ್ರೆ ಅಳ್ತಾ ಇದ್ದ. ಏನಕ್ಕೆ ಐ ಆಮ್ ನಾಟ್ ಬ್ಯಾಡ್ ಬಾಯ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮ ಮನೇಲಿರೋ 3 ಈ ತ್ರಿಮೂರ್ತಿಗಳು, ಅಪ್ಪ ಇಬ್ಬರು ಮಕ್ಕಳು ಒಂಥರ ಕಾಮಿಡಿಯಾಗೇ ಇರ್ತಾರೆ, ಫ್ರೆಂಡ್ಲಿಯಾಗೇ ಇರ್ತಾರೆ. ಎಲ್ಲಂದರೆ ಅಲ್ಲಿ ಹೊಡ್ಕೊತಾರೆ, ಕ್ಯಾಶುಯಲ್ ಆಗೇ ಇರ್ತಾರೆ. ಸನ್ನಿ ಬ್ಯಾಡ್ ಬಾಯ್ है क्या? No, Sunny is not a bad boy. He is a good boy. मैं एक्चुअली बच्चों के साथ बहुत खेलता हूँ, मस्ती ज़्यादा करता हूँ. मेरे अंदर मस्ती का कीड़ा है. ಇವರೇ ತುಂಬ ಮಸ್ತಿ ಮಾಡೋದು. ಅವ್ರು ಸುಮ್ಮನೆ ಇದ್ರೂ ಇವ್ರು ಮಸ್ತಿ ಮಾಡ್ತಾರೆ. ಸೊ ಮಕ್ಳು ಗೊತ್ತಲ್ವಾ, ಅಪ್ಪ ಫ್ರೆಂಡ್ಲಿ ಆಗಿದ್ದರೆ ಮಕ್ಕಳು ಸಹ ಅಪ್ಪನ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಈವನ್ ನಾನು ಸಹ ಫ್ರೆಂಡ್ಸ್ ಮಕ್ಕಳ ಜೊತೆ ತುಂಬ ಫ್ರೆಂಡ್ಲಿಯಾಗಿರ್ತೀನಿ. ಇವ್ರ ಜೊತೆ ಕುಣಿಯೋದು, ಆಟ ಆಡೋದು, ಅದು ಇದು ಮಾಡ್ತಾನೆ ಇರ್ತೀನಿ. ನಮ್ಮ ಮನೇಲಿ ನಾವು ತುಂಬ ಸ್ಟ್ರಿಕ್ಟಾಗಂತೂ ಇರೋದಿಲ್ಲ. ಮಕ್ಕಳ ಜೊತೆ ಏನೇ ಇದ್ರೂ ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾತಾಡೋದು, ಕುಣಿದಾಡೋದು, ಕಾಮಿಡಿ ಮಾಡೋದು ಅದೆಲ್ಲ ಮಾಡ್ತಿರ್ತೀವಿ. ನನ್ನ ಮಗ ಬ್ಯಾಡ್ ಬಾಯ್ ಅಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಈಸ್ ವೆರಿ ಗುಡ್ ಬಾಯ್. ವೆರಿತನ. ಇವ್ರ ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಆ್ಯನ್ಯುವಲ್ ಫಂಕ್ಷನ್ಗೆ ಸೌತ್ ಇಂಡಿಯನ್ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೇನು 1-2 ಸ್ಟೆಪ್ ಹಾಕಿ ತೋರಿಸ್ದ ಚಿಕ್ಕವನು. ರಾನಂಟೂನೆ ಚಿನ್ನದೋ ರಾಮನ ಗುಡಿಕೊಚ್ಚೆ ಚಿನ್ನದೇ ರಾನಂಟೂನೆ ಚಿನ್ನದೋ ರಾಮುಲ ಗುಡಿಕೊಚ್ಚೆ ಚಿನ್ನದೇ. ಸೊ ಫ್ರೆಂಡ್ಸ್, ನಮ್ಮ ಕ್ಲೌಡ್ ಕಿಚನಲ್ಲಿ ಇನ್ನೂ ಕೆಲವಷ್ಟು ಫುಡ್ ಐಟಮ್ಸ್ನ ಆ್ಯಡ್ ಆನ್ ಮಾಡಿ ಅಂತ ಹೇಳ್ಬಿಟ್ಟು ನೀವು ಸಲಹೆನ ಮಾಡ್ತಿದ್ದೀರಾ. ನಿಮ್ಮ ಸಲಹೆಗಳನ್ನ ಈಗ ಸದ್ಯಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಾಡಿಗೆ ಮನೆಯಿಂದ ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಿದಾಗ ಲಿಮಿಟಿಂದನೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೇನೇನು ಅನ್ಕೊತೀವೋ ನಮ್ಗೆ ಇಷ್ಟ ಬಂದಂಗೆಲ್ಲನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ನಾವು ಮಾಡ್ತಿರೋ ಸಂಪಾದನೆನ ನೋಡಿನೇ ನಮ್ಮ ಮನೆ ಓನರ್ಗೆ ಹೊಟ್ಟೆ ಕಿಚ್ಚು ಶುರು ಆಗಿಬಿಟ್ಟಿದೆ. ಇನ್ನೂ ನಾವು ಭಾಳಷ್ಟು ಐಟಮ್ಸ್ನ ಆ್ಯಡ್ ಮಾಡಿಬಿಟ್ಟು ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡಿದ್ರೆ ಇನ್ನೂ ಹೊಟ್ಟೆ ಹುರ್ಕೊತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹಾನೆಸ್ಟಾಗಿ ಹೇಳ್ತಿದ್ದೀನಿ ಫ್ರೆಂಡ್ಸ್, ಅಷ್ಟು ಈಸಿ ಅಲ್ಲ ಬಾಡಿಗೆ ಮನೆಯಿಂದ ಬಿಸ್ನೆಸ್ನ ಶುರು ಮಾಡೋದು.
ನಾವು ಮನೆ ಮಾಡೋವಾಗ್ಲೇ ಎಲ್ಲನೂ ಕ್ಲಿಯರಾಗಿ ಹೇಳ್ಬಿಟ್ಟು ಬರ್ತೀವಿ, ಈ ಥರ ನಾವು ಬಿಸ್ನೆಸ್ ಮಾಡ್ತೀವಿ ಮನೆಯಿಂದ ಅಂದಾಗ ಎಲ್ಲನೂ ಓಕೆ ಓಕೆ ಅಂತ ಹೇಳಿಬಿಡ್ತಾರೆ. ನಮಗೇನು ಪ್ರಾಬ್ಲಮ್ ಇಲ್ಲ, ನೀವು ಬಂದುಬಿಡಿ ಅಂತ ಹೇಳ್ಬಿಟ್ಟು ವಾರ್ಮ್ ವೆಲ್ಕಮ್ನ ಮಾಡಿಬಿಡ್ತಾರೆ. ಆಮೇಲೆ ದೇವ್ರ ಕೃಪೆಯಿಂದ ಬಿಸ್ನೆಸ್ ಏನಾದರೂ ಚೆನ್ನಾಗಿ ಓಡ್ತು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಶುರು ಆಗಿಬಿಡುತ್ತೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮಗೆ ತೊಂದರೆನ ಕೊಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದೇ ರೀತಿಯೇ ಈಗ ನಮ್ಮ ಪರಿಸ್ಥಿತಿ ಆಗಿದೆ. ನಾವು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದೀವಿ ಅವ್ರ ಮನೆಯಿಂದ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಹೆಚ್ಚು ದುಡ್ಡನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ 1 ತಿಂಗಳು ಕಂಪ್ಲೀಟ್ ಆದಮೇಲೆ ರೆಂಟ್ ಕೊಡಿ ಅಂತ ಒಂದು ಮೆಸೇಜ್ ಬಂತು. ಆ ಮೆಸೇಜ್ನ ನೋಡಿಬಿಟ್ಟು ನಾವೂ ಸಹ ಶಾಕ್ ಆದ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ಈ ಮನೆಗೆ ಬರೋದಕ್ಕೆ ಮುಂಚೆ ಏನೇನು ಮಾತಾಡಿದ್ವೋ ಅದಕ್ಕೆ ಆಪೋಸಿಟ್ ಆಗೇ ಇತ್ತು. ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲನೂ ದುಡ್ಡನ್ನ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ ನಮಗೆ ಮೆಸೇಜನ್ನ ಕಳಿಸಿದ್ರು. ಅವ್ರ ಮನೆಯಿಂದ ನಾವು ದುಡ್ಡನ್ನು ಸಂಪಾದನೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಕೇಳ್ತಿಲ್ಲ, ಹಿಂಗೆ ಕೇಳ್ತಾ ಇದ್ದಾರೆ. ಹಿಂಗೆ ನಾವು ಅದಕ್ಕೆ ಅವ್ರ ಹತ್ರ ಡೈರೆಕ್ಟಾಗಿ ಹೇಳಿದ್ವಿ, ನಿಮ್ಗೆ ಇಷ್ಟ ಬಂದಂಗೆ ನೀವು ಚೇಂಜಸ್ ಮಾಡಿಬಿಟ್ಟು ನಮಗೆ ಬಿಲ್ಲನ್ನು ಕಳಿಸಿದ್ದೀರಾ. ಇದರಿಂದ ನಮಗೆ ನಿಮ್ಮ ಮೇಲೆ ಟ್ರಸ್ಟು ಉಳಿದಿಲ್ಲ. ಇನ್ನೂ ಹೋಗ್ತಾ ಹೋಗ್ತಾ ನೀವು ಬೇರೆ ಏನು ಬೇಕಾದರೂ ಚೇಂಜಸ್ ಮಾಡ್ಬೋದು. ಸೊ ಅದಕ್ಕೆ ನಾವು ನಿಮ್ಮನ್ನು ನಂಬೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದ್ವಿ ಫ್ರೆಂಡ್ಸ್. ಲಿಟ್ರಲಿ ಹೇಳ್ತಾ ಇದ್ದೀನಿ, ಹಿಂಗೆ ಕೈ ಮುಗಿದ್ವಿ. ಒಂದು ನಂಬಿಕೆ ಅನ್ನೋದು ಹೋಗ್ಬಿಟ್ಟ ಮೇಲೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಸಹ 2 ಸಲ ಯೋಚನೆ ಮಾಡಬೇಕಾಗಿ ಬರುತ್ತೆ. ನಾವು ದೊಡ್ಡದಾಗಿ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಬಹಳಷ್ಟು ಫುಡ್ ಐಟಮ್ಸ್ನ ಆ್ಯಡ್ ಆನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಬಾಡಿಗೆ ಮನೆಯಿಂದ ಅದು ಸಾಧ್ಯ ಇಲ್ಲ. ಆ ಬಿಸ್ನೆಸ್ಗೆ ಅಂತಾನೆ ಹೇಳ್ಬಿಟ್ಟು ಬೇರೆ ಕಡೆ ಒಂದು ಕಮರ್ಷಿಯಲ್ ಪ್ಲೇಸಲ್ಲಿ ರೆಂಟನ್ನು ಪೇ ಮಾಡಿಬಿಟ್ಟು ನಮ್ಗೆ ಇಷ್ಟ ಬಂದಂಗೆ ನಾವು ಏನು ಬೇಕಾದರೂ ಮಾಡ್ಕೋಬೋದು, ಹೆಚ್ಚು ಸಂಪಾದನೆಯೂ ಸಹ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎಲ್ಲ ಸಲಹೆಗಳಿಗೂ ತುಂಬ ತುಂಬ ಧನ್ಯವಾದಗಳು. ನನಗೂ ಸಹ ತುಂಬ ಇಷ್ಟ ವಾಂಗಿಬಾತು, ಬಿಸಿಬೇಳೆಬಾತು, ಲೆಮನ್ ರೈಸು, ಟೊಮೆಟೊ ರೈಸು, ಪುಲಾವು ಅದನ್ನೆಲ್ಲ ಮಾಡಿ ನಮ್ಮ ಕಸ್ಟಮರ್ಸ್ಗೆ ಕೊಡೋದಕ್ಕೆ. ಬಟ್ ಈಗ ಸದ್ಯಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಇಬ್ಬರು ಮಕ್ಕಳು ಸ್ಕೂಲಿಂದ ಬರೋದಕ್ಕಿಂತ ಮುಂಚೆ 1-2 ಮುಖ್ಯವಾದ ಕೆಲಸ ಉಳಿದಿದೆ. ಅದನ್ನು ಬೇಗನೆ ಮಾಡಿ ಮುಗಿಸೋಣ ಅಂತ ಹೇಳಿ ಆಚೆ ಬಂದಿದ್ದೀವಿ. ನನ್ನ ಬಟ್ಟೆಗಳ ಬಿಸ್ನೆಸ್ಗೆ ಒಂದು ಸೆಪ್ರೇಟ್ ಸಿಮ್ ಬೇಕಾಗಿತ್ತು. ಸೊ ಅದನ್ನು ಸಹ ಇವತ್ತು ಖರೀದಿ ಮಾಡಿದ್ದೀವಿ. ಅದ್ರ ಜೊತೆಗೇ ಒಂದು ರಿಂಗ್ ಲೈಟ್ ಬೇಕಾಗಿತ್ತು. ನನ್ನ ಹತ್ರ ಇದ್ದ ಒಂದು ಹಳೆ ರಿಂಗ್ ಲೈಟು ಬಿದ್ದು ಒಡೆದೋಗ್ಬಿಟ್ಟಿದೆ. ಸೊ ಅದಕ್ಕೆ ಒಂದು ಹೊಸದು ಖರೀದಿ ಮಾಡೋಣ, ವೀಡಿಯೋಗಳು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿದ್ದೀವಿ ಆಚೆ. ನಮ್ಮ ಕ್ಲೌಡ್ ಕಿಚನ್ ಬಿಸ್ನೆಸ್ಗೆ ಅಂತ ಪ್ಯಾಂಪ್ಲೆಟ್ಸ್ನ ಮಾಡಿಸಿದ್ವಲ್ಲ, ಅದರಲ್ಲಿ ನಂದು ಮತ್ತು ನಮ್ಮ ಯಜಮಾನ್ರದ್ದು ಇಬ್ಬರದ್ದು ಪರ್ಸ್ನಲ್ ನಂಬರ್ಸ್ನ ಕೊಟ್ಬಿಟ್ಟಿದ್ವಿ. ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಫ್ರೆಂಡ್ಸ್. ಪರ್ಸ್ನಲ್ ಕಾಲ್ಸ್ನ, ಪ್ರೊಫೆಷ್ನಲ್ ಕಾಲ್ಸ್ನ ಒಂದೇ ಒಂದು ಮೊಬೈಲಲ್ಲಿ ರಿಸೀವ್ ಮಾಡೋದು ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೆ ಅಟ್ಲೀಸ್ಟ್ ಈ ಬಟ್ಟೆಗಳ ಬಿಸ್ನೆಸ್ಗೆ ಬೇರೆ ಒಂದು ಸಿಮ್ಮನ್ನು ತಗೊಂಡು ಬೇರೆ ಒಂದು ಮೊಬೈಲಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಬೇರೆನೇ ತಗೊಂಡಿದ್ದೀವಿ. ಸೊ ಎಲ್ಲ ಶಾಪಿಂಗ್ ಮಾಡಿ ಬರೋತ್ತಷ್ಟಿಗೆ ಲೇಟ್ ಆಯಿತು. ಇಬ್ಬರು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಫುಟ್ಬಾಲ್ ಅಕಾಡೆಮಿಗೆ ಹೋಗ್ಬಿಟ್ಟು ಆಟ ಆಡಿಕೊಂಡು ಬಂದಿದ್ದಾರೆ. ಬಂದ ತಕ್ಷಣವೇ ಎಲ್ಲನೂ ಡೀಟೇಲಾಗಿ ಹೇಳ್ತಾ ಇದ್ದಾನೆ, ಏನೇನಾಯಿತು ಎತ್ತಾಯಿತು ಫುಟ್ಬಾಲ್ ಅಕಾಡೆಮಿಲಿ ಅಂತ. ನಾನು ಇವ್ರಿಗೆ ಬಿಸಿಯಾಗಿ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು ಹಾಲು ಬಿಸಿ ಮಾಡ್ತಾಯಿದ್ದೀನಿ, ಮತ್ತು ಎಗ್ಸೂ ಸಹ ಬಾಯ್ಲ್ ಮಾಡ್ತಾಯಿದ್ದೀನಿ. ಎವ್ರಿ ಡೇ ನಾನು ಎಗ್ಸೂ ಸಹ ಮಕ್ಕಳಿಗೆ ಕೊಡ್ತೀನಿ ಫ್ರೆಂಡ್ಸ್. ಅದ್ರ ಜೊತೆಗೇ ಚಿಕ್ಕವನು ಸಹ ಹಾಲು ಕುಡಿಯೋದು ಶುರು ಮಾಡಿಬಿಟ್ಟಿದ್ದಾನೆ. ಸೊ ತುಂಬ ಖುಷಿ ಆಗುತ್ತೆ ಇವನು ಹಾಲು ಕುಡಿಯೋದನ್ನು ನೋಡಿ. ಈಗ ಜಸ್ಟ್ 1 ತಿಂಗಳಿಂದ ಇವನು ಹಾಲು ಕುಡಿಯೋದನ್ನು ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ಟಚ್ಚೂ ಸಹ ಮಾಡ್ತಿರ್ಲಿಲ್ಲ. ಸೊ ಸ್ವಲ್ಪ ಏಜ್ ಆಗ್ತಾ ಮೆಚುರಿಟಿ ಬರ್ತಾ ಮಕ್ಕಳು ಅವರೇ ಎಲ್ಲದನ್ನು ಇಷ್ಟಪಟ್ಟು ತಿನ್ನೋದನ್ನು ಮತ್ತು ಕುಡಿಯೋದನ್ನು ಕಲಿತಾರೆ. ನಾವು ಯಾವುದಕ್ಕೂ ಫೋರ್ಸ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಸಿಬಿಲಿಟಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬೆಳಗ್ಗೆ 8 ಗಂಟೆ ಆಗ್ತಾ ಇದೆ, ವಿಸಿಬಿಲಿಟಿ ಈ ರೀತಿ ಇದೆ. ಇವತ್ತು ನಮ್ಮ ಯಜಮಾನ್ರಿಗೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ವಿಸಿಬಿಲಿಟಿನ ನೋಡಿಬಿಟ್ಟು ಅವರೇ ಶಾಕ್ ಆದರು. ನವಂಬರ್ ಮಂತಲ್ಲಿ ಹೀಗಿದೆ ಅಂತ ಹೇಳಿದ್ರೆ ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ಇನ್ಯಾವ ಥರ ಆಗ್ಬೋದು ಅಂತ ಹೇಳಿ ಅವರು ಬೇಗನೆ ರೆಡಿಯಾಗಿ ಸ್ವಲ್ಪ ಬೇಗನೆ ಮನೆ ಬಿಟ್ಟರು. ಮಕ್ಕಳಿಬ್ರು ಇವತ್ತು ಮನೆಯಲ್ಲೇ ಇರ್ತಾರೆ, ರಜಾ ಹಾಕ್ಸಿದ್ದೀವಿ. ಈ ಒಂದು ವೆದರಲ್ಲಿ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಡಿಸೈಡ್ ಮಾಡಿ ರಜಾ ಹಾಕ್ಸಿರೋದು. ಸೊ ಇವ್ರು ಇವಾಗೇ ಜಸ್ಟ್ ಎದ್ದು ಬ್ರಷ್ ಎಲ್ಲ ಮಾಡಿ ಕೂತಿದ್ದಾರೆ. ಬಿಸಿಯಾಗಿ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಹೇಳ್ತಾ ಇದ್ದೀನಿ, ಬಿಸಿಯಾಗಿ ಉಪ್ಪಿಟ್ಟು ಮಾಡಿ ಕೊಡ್ತೀನಿ, ತಿನ್ನಬೇಕು ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ಆ್ಯಕ್ಷನ್ಸ್ ಮಾಡ್ತಾಯಿದ್ರು. ಸೊ ಉಪ್ಪಿಟ್ಟಿಗೆ ತರಕಾರಿ ಹಾಕಿನೇ ಮಾಡೋದು, ಏನಾದರೂ ಒಂದು ತರಕಾರಿ ಹಾಕಿನೇ ಮಾಡ್ತೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಉಪ್ಪಿಟ್ಟು ನನಗೆ ಇಷ್ಟ ಆಗಲ್ಲ.
ಬೀನ್ಸು ಕ್ಯಾರೆಟು ಇಲ್ಲಾಂದರೆ ಕ್ಯಾಪ್ಸಿಕಮ್ ಕ್ಯಾರೆಟು ಬಟಾಣಿ ಯಾವ ತರಕಾರಿ ಇದ್ದರೆ ಅದನ್ನು ಹಾಕಿ ಮಾಡ್ತೀನಿ. ಸೊ ಈ ರೀತಿ ಬರುತ್ತೆ. ಸೊ ಇವಾಗ ಬಿಸಿ ಬಿಸಿಯಾಗಿ ಉಪ್ಪಿಟ್ಟನ್ನ ಎಂಜಾಯ್ ಮಾಡ್ತೀನಿ. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.